ಏನು ತೊಂದರೆ ಇದೆ ಸರ್ ನಾನು ಜಾವೇದ್ ಅಂತ ಸರ್, ಮಂಡ್ಯ ಜಿಲ್ಲೆಯಿಂದ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಸರ್. ಓಕೆ, ಹಾಂ ಹೇಳಿ ಸರ್, ನನಗೆ ಒಂದು 4-5 ಮಂತಿಂದ. ಹಾಂ, ಹಲೋ ಸರ್. ಹಾಂ ಹೇಳಿ, ಮಾತಾಡಿ ಸರ್, ಅದೇನೆ ನಮ್ಗೆ ಸ್ವಲ್ಪ ಕೆಮ್ಮು ಜಾಸ್ತಿ ಆಗ್ತಿದೆ ಸರ್. ಈ ಕಫ ತರ ಇದೆ ಅಂತ ಹೇಳ್ಬಿಟ್ಟು ಲೋಕಲ್ ಡಾಕ್ಟರ್ಸ್ ಎಲ್ಲ ತೋರಿಸ್ತಾ ಕಫ ಇದೆ ಅಂದ್ರು. ಓಕೆ. ಆಮೇಲೆ ಒಂದೆರಡು ಸಲ ಸೆಲ್ಫ್ ಎಕ್ಸ್ರೇ ಮಾಡ್ತಿದ್ದೆ. ಎಕ್ಸ್ರೇ ಮಾಡ್ತಾಗ್ಲೂ ಸ್ವಲ್ಪ ಒಂದು 5% 10% ಕಫ ಇದೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಇಟ್ಕೊಟ್ಟಿದ್ರು ಸರ್. ಇದು ಆಂಟಿಬಯೋಟಿಕ್ ಕೊಟ್ಟಿದ್ರು. ಓಕೆ. ಆಂಟಿಬಯೋಟಿಕ್ ತಗೊಂಡೆ, ಬಟ್ ಸ್ವಲ್ಪ ಡೇಸ್ ಅದು ಅದೇನ್ ಕ್ಯೂರ್ ಆಗಿಲ್ಲ. ನಾನು ಬೆಳಿಗ್ಗೆ ಡೈಲಿ ಮಾರ್ನಿಂಗ್ ವಾಕ್ ಮಾಡ್ತೀನಿ ಸರ್. ಮಾರ್ನಿಂಗ್ 5:30 ಎಬೋ ವಾಕ್ ಮಾಡ್ತೀನಿ. ಓಕೆ. ಸರಿ. ಅಂದ್ರೆ ನನ್ಗೆ ಏನಾಗುತ್ತೆ ಸರ್, ವಾಕ್ ಮಾಡಿದ್ರೆ ನಿಂತ್ಕೊಂಡ್ರೆ ಕುತ್ಕೊಂಡ್ರೆ ಏನು ಸಮಸ್ಯೆ ಆಗಲ್ಲ. ಸರಿ. ನಾನು ಜಾಗಿಂಗ್ ಮಾಡಿದ್ರೆ ಸರ್, ಜಾಗಿಂಗ್ ಮಾಡಿದ್ರೆ ನನಗೆ ಸ್ವಲ್ಪ ಏನಾಗುತ್ತೆ ಅಂದ್ರೆ ಉಸಿರು ಬರುತ್ತೆ, ಕೆಮ್ಮು ಜಾಸ್ತಿ ಆಗುತ್ತೆ ಸರ್. ಉಗಿದ್ರೆ ತೊಂಡೆ ಬರುತ್ತೆ, ಜಾಸ್ತಿ ಆಗ್ತದೆ. ಕರೆಕ್ಟ್. ಆಮೇಲೆ ಗೋಯಿ ಅಂತ ಶಬ್ದ ಸರ್, ಗುರು ಅನ್ನುತ್ತೆ. ಓಕೆ. ಸರಿ, ಆಲ್ಮೋಸ್ಟ್ ಎಷ್ಟು ಟೈಮ್ ಆಯ್ತು ಸ್ಟಾರ್ಟ್ ಆಗಿ? ಸರ್, ಇದು ಒಂದು 3-4 ಮಂತ್ ಆಗಿದೆ ಸರ್. 3-4 ಮಂತ್ ಆಯ್ತು. ಸರಿ. ಈಗಂತ ಏನಂತ ಹೇಳಿದ್ರೆ, ನಿಮ್ಮ ಕಂಡೀಷನ್ ನೋಡಿದ್ರೆ ಇದು ನಂಗೆ ಕಾಣ್ತಾ ಇದೆ ಸ್ವಲ್ಪ ಬ್ರಾಂಕೈಟಿಸ್ ಅಂತ ಹೇಳ್ತಾರೆ ಇದಕ್ಕೆ. ಬ್ರಾಂಕೈಟಿಸ್ ಅಂತ ಹೇಳಿದ್ರೆ ಒಳಗಿನ ನಮ್ಮ ಶ್ವಾಸಕೋಶದ ಒಳಗಡೆ ಸ್ವಲ್ಪ ಸೋಂಕಿದೆ ಅಂತ. ಒಳಗಡೆ ಅದು ನೋಡಿ, ಒಂದೊಂದ್ಸಲ ಬ್ರಾಂಕೈಟಿಸ್ ಆದ್ರೂ ಒಬ್ಬೊಬ್ಬರಿಗೆ ಕಫದ ಅದಕ್ಕೆ ಹೇಳ್ತಾರೆ ರಾಂಗ್ ಕೈ ಅಂತ ಹೇಳ್ತಾರೆ. ಆ ಸೌಂಡಿಗೆ ರಾಂಗ್ ಕೈ ಅಂತ ಹೇಳ್ತಾರೆ. ಅಂದರೆ ಒಬ್ಬೊಬ್ರು ಕಫ ಇದ್ರೂ ಸೌಂಡ್ ಬರ್ತದೆ, ಆದರೆ ಕಫ ಅಲ್ಲೇ ಸ್ಟಕ್ ಆದರೆ ಅದಕ್ಕೆ ಹೇಳ್ತಾರೆ ನಾವು ವೀಸಿಂಗ್ ಅಂತ ಹೇಳ್ತೇವೆ. ಸೊ ಅದಕ್ಕೋಸ್ಕರ ನನ್ನ ಅಡ್ವೈಸ್ ಏನಂತ ಹೇಳಿದರೆ, ಒಂದ್ಸಲ ನೀವು ಲೋಕಲ್ ಡಾಕ್ಟ್ರಿಗೆ ತೋರಿಸಿದ್ರಿ, ಸ್ವಲ್ಪ ಕಂಡೀಷನ್ ಕಂಟ್ರೋಲ್ ಬಂತು, ಆದರೂ ಆ ರಿಪೀಟೆಡ್ ಬರ್ತಾ ಇದ್ರೆ ಒಂದ್ಸಲ ನೀವು ಹೋಮಿಯೋಕ್ಯಾರಿ ಕನ್ಸಲ್ಟ್ ಆಗಿ. ಯಾಕಂತ ಹೇಳಿದರೆ ನೋಡಿ, ಈ ಪ್ರಾಬ್ಲಮ್ಮು ಎಷ್ಟೋ ಜನರಿಗೆ ಆಗ್ತಾ ಇದೆ ಇವಾಗ. ಯಾಕಂತ ಹೇಳಿದರೆ ಒಂದು ಪೋಸ್ಟ್ ಕೊರೋನಾ ಆದ ನಂತರ ತುಂಬ ಜನರಿಗೆ ಅಸ್ತಮಾ ಮತ್ತು ಕಾರ್ಡಿಯಾಕ್ ಸಮಸ್ಯೆ ಬರ್ತಾ ಇದೆ. ಸೊ ಅದನ್ನು ಸ್ವಲ್ಪ ಪ್ರಿಕಾಷನ್ ತಗೋಬೇಕಾಗ್ತದೆ. ಯಾಕಂತ ಹೇಳಿದರೆ ಎಷ್ಟೋ ಜನ ಕೇಳ್ತಾರೆ, ಸರ್ ಇದು ತಗೊಂಡ ನಂತರ ನಮಗೆ ಆ್ಯಂಟಿಬಾಡೀಸ್ ಜಾಸ್ತಿ ಆಗಬೇಕಲ್ಲ, ಯಾಕೆ ಈ ಥರ ಪ್ರಾಬ್ಲಮ್ ಬರ್ತಾ ಇದೆ ಅಂತ ಕೇಳ್ತಾರೆ. ಯಾಕಂದರೆ ಅದು ಗೊತ್ತಿಲ್ಲ ಆ್ಯಕ್ಚುಲಿ. ಯಾಕಂದರೆ ಅದು ಕೊರೋನಾ ಸೀಕ್ರೆಟು, ಅದು ನಮಗೂ ಗೊತ್ತಿಲ್ಲ ಏನಂತ. ಸೊ ಯಾಕಂತ ಹೇಳಿದರೆ ಒಂದ್ಸಲ ನಿಮ್ಮ ಲಂಗ್ಸ್ ಎಫೆಕ್ಟ್ ಆದರೆ ಅದು ಲೈಫ್ ಲಾಂಗ್ವರೆಗೆ ಸ್ವಲ್ಪ ಅದು ಎಫೆಕ್ಟ್ ಆಗೇ ಆಗುತ್ತೆ. ಆದರೆ ಹೆಚ್ಚು ಕಮ್ಮಿ, ಅಂದರೆ ತುಂಬ ಪೀಕ್ ಲೆವೆಲಿಗೆ ಹೋಗೋದಿಲ್ಲ. ಯಾಕಂದರೆ ಕಂಟಿನ್ಯೂಸ್ ಆಗಿ ನೀವು ಒಂದು ಪ್ಲೇಸಲ್ಲಿ ವರ್ಕ್ ಮಾಡ್ತಾ ಇದ್ದೀರಿ. ಈಗ ನೀವು ಹೇಳಿದ್ರಿ ಜಾಗಿಂಗ್ ಮಾಡೋ ಟೈಮಲ್ಲಿ ಸ್ವಲ್ಪ ಕಫ ಜಾಸ್ತಿ ಆಗ್ತದೆ, ಅದರಿಂದ ವೀಸಿಂಗ್ ಹೌದು, ಕರೆಕ್ಟ್. ಯಾಕಂತ ಹೇಳಿದರೆ ಅದಕ್ಕೆ ಹೇಳ್ತಾರೆ ಎಕ್ಸಸೈಸ್ ಇಂಡ್ಯೂಸ್ಡ್ ಅಸ್ತಮಾ ಅಂತ ಹೇಳ್ತಾರೆ. ಅದು ಒಂದು ಟೈಪು ಅಸ್ತಮಾ. ಅದು ಎಕ್ಸಸೈಸ್ ಮಾಡಿದ ನಂತರ, ಯಾಕಂದರೆ ಎಕ್ಸಸೈಸ್ ಮಾಡಿದ ತಕ್ಷಣ ಲಂಗ್ಸು ಎಕ್ಸಾಸ್ಟ್ ಆಗ್ತದೆ, ದಣಿತದೆ ಲಂಗ್ಸು. ಆ ಲಂಗ್ಸ್ ದಣಿದ್ರೆ ಏನಾಗುತ್ತೆ ಅಂತ ಹೇಳಿದರೆ ಅದರಿಂದನೂ ಈ ಒಂದು ಲಂಗ್ಸಿನ ಕೆಲಸ ಏನಿದೆ ಸ್ವಲ್ಪ ಸ್ಲೋ ಆಗಿಬಿಡ್ತದೆ. ಆವಾಗ ಕಫ ಅಲ್ಲೇ ತುಂಬಿಕೊಳ್ತದೆ. ಲಂಗ್ಸಿನ ಕೆಲಸ ಏನಂತ ಹೇಳಿದರೆ ಒಳಗಡೆ ಏನೂ ಇಂಪ್ಯೂರಿಟೀಸ್ ಇದ್ರೂ, ಏನೇ ಪೊಲ್ಯೂಟೆಂಟ್ ಇದ್ರೂ ಅದು ಹೊರಗೆ ಹಾಕೋ ಒಂದು ಕೆಲಸ. ಆದರೆ ಅದನ್ನು ಹೊರಗೆ ಆಗ್ತಾ ಇಲ್ಲ ಅನ್ನುವಾಗ ಏನಾದರೂ ದೇಹದಲ್ಲಿ ವೀಕ್ನೆಸ್ಸು ಆರ್ ಏನಾದರೂ ಲಂಗ್ಸಿನ ಎಕ್ಸಾಷನ್ ಆಗ್ತಾ ಇದೆ ಲಂಗ್ಸು, ಅದರಿಂದ ಆ ಕಫ ಹೊರಗೆ ಬರ್ತಾ ಇಲ್ಲ. ಸೊ ಅದಕ್ಕೋಸ್ಕರ ಒಂದ್ಸಲ ನೀವು ಬನ್ನಿ ನೋಡೋಣ, ಒಂದ್ಸಲ ನೀವು ಮೀಟಾಗಿ ಯಾವ ಥರ ನಿಮಗೆ ಒಂದ್ಸಲ ಟ್ರೀಟ್ಮೆಂಟ್ ಮಾಡಬೇಕು, ಯಾವ ಥರ ಟೆಸ್ಟ್ ಮಾಡಿಸ್ಬೇಕು, ಅವ್ರೇನಾದರೂ ಬೇರೆ ಏನು ಚೇಂಜಸ್ ಇದೆ ಅಂತ ನೋಡಿಕೊಂಡು ಅದನ್ನು ಡಯಾಗ್ನೋಸಿಸ್ ಮಾಡಿದ್ರೆ ಉತ್ತಮ ಅಂತ ಕಾಣಿಸ್ತದೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.